ಕರ್ನಾಟಕ ರಾಜ್ಯ ಮುಸ್ಲಿಂ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಕೆಎಸ್ಜಿ ಎಂಇವಿಎ ಹುಕ್ಕೇರಿ ತಾಲೂಕು ಘಟಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪುಣ್ಯ ಸ್ಮರಣೆಯ ಮಹಾನ್ ಪರಿನಿರ್ವಾಣ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಕ್ಯಾಂಡಲ್ ಹಚ್ಚುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಹಮದ್ ಅಲಿ ಪೇರ್ಸಾದೆ ಅವರು ಈ ಸಂಘಟನೆ ಕುರಿತು ವಿಶೇಷವಾಗಿ ಮಾತನಾಡಿದರು. ನಮ್ಮ ಸಂಘಟನೆ ಯಾವ ಕುಲ, ಜಾತಿ, ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಈ ಸಂಘಟನೆ ನಡೆಸಿಕೊಂಡು ಹೋಗುತ್ತೇವೆ ಅಂತಹ ಮಾತನ್ನ ವ್ಯಕ್ತಪಡಿಸಿದರು. ಈ ಸಂಘಟನೆ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನಾಗಿ ಆಲಂ ಶಾ ಮುಖಂದರ್ ಎಲ್ಲ ಮುಸಲ್ಮಾನ್ ಬಾಂಧವರು ಸರ್ವಾಂಗ ಮತದಿಂದ ಆಯ್ಕೆ ಮಾಡಿದರು. ಉಪಾಧ್ಯಕ್ಷರನ್ನಾಗಿ ಜಾಕಿರ್ ಅಹಮದ್ ಮುಲ್ಲಾ ಹಾಗೂ ಮುಜಿಬ್ ಪಿರ್ಯಾದೆ, ಶಬಾನ್ ಬೇಗಂ ಮುಲ್ಲಾ, ಜೇಬುನ್ ಮುಲ್ತಾನ್ ಇವರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಿಕ್ಕೋಡಿ ಜಲಗಣ್ಯ ಮಾನ್ಯರು ಜುಬೇರ್ ಅಹಮದ್ ದ್ರಾಕ್ಷಿ, ಕಾರ್ಯದರ್ಶಿಗಳು ಮೌಲಾನಾ ಕಾನ್ವಾಡಿ, ಕಾರ್ಯಕ್ರಮದ ಅತಿಥಿಗಳು ನಸೀಂ ಮೌಲಾನಾ ಮುಷ್ಕಿ, ಆಂಜರಿ ಸಾಬ್, ಗುಲಾಂ ಹುಸೇನ್ ಮೌಲಾನಾ ಖಲೀಲ್ ಅಹಮದ್, ಮೌಲಾನಾ ಇರ್ಫಾನ್ ಅಹಮದ್ ನೂತನವಾಗಿ ಹಾಗೂ ಕೆಎಸ್ಜಿ ಮೇವಾ ಸಂಘದ ಚಿಕ್ಕೋಡಿ ಜಿಲ್ಲೆಯ ನಿರ್ದೇಶಕರು ಶ್ರೀಯುತ ನಿರಾಮ್ ಸಾಬ್ ಜೋರಾ ಹಾಗೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ಆಲಂ ಪಾಷಾ ಮಕಾಂದರ್ ಅವರ ನೇತೃತ್ವದಲ್ಲಿ ನಡೆಯಿತು. ವಿಶೇಷವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯಲ್ಲೆಲ್ಲ ಅವರೇ ವಹಿಸಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ವರದಿಗಾರ ಪ್ರಕಾಶ್ ಹುಕ್ಕೇರಿ. ನಮ್ಮ ಪತ್ರ ಮಿತ್ರರಿಗೆ ಧನ್ಯವಾದಗಳು ಬಂದದ ಕಾರಣಕ್ಕೆ ಮತ್ತು ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘದ ಅಧ್ಯಕ್ಷನ ನಮಗೆ ನೇಮಿಸಿದ ಧನ್ಯವಾದಗಳು. ಎಲ್ಲರೂ ಟೀಚರ್ಗಳಿಗೆ ಲಿಪಾನಿದಿಂದ ಬಂದಾರೆ, ಚಿಕ್ಕುಡಿದಿಂದ ಬಂದಾರೆ, ಹುಕ್ಕೇರಿದಿಂದ ಬಂದಾರೆ. ನಾವು ಜುಬೇರ್ ಬೈದು ಕಡಿದ ಮೆಹನತ್ನಿಂದ ನಿನ್ನೆ ರಾತ್ರಿಯಿಂದ ಫೈನಲ್ ಮಾಡಿದ್ದಾರೆ. ಆದ ಕಾರಣಕ್ಕೆ ಇವತ್ತು ಸರ್ಕಾರಿ ನೌಕರ್ ಮುಸ್ಲಿಂ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಮಾತಾಡಿರ್ತಾ ಇದ್ದೇನೆ. ಏನು ಮಾತಾಡಿತಾ ಇದ್ದಾನೆ, ಮುಸ್ಲಿಂ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಸೇವೆ ಮಾಡ್ತೇನೆ, ನನ್ನ ಕೈಯಲ್ಲಿ ಎಷ್ಟು ಆದಷ್ಟು ಅಷ್ಟು ಸೇವೆ ಮಾಡ್ತೇನೆ ಅಂತ ನಾವೊಂದು ಮೀಡಿಯಾದಲ್ಲಿ ಟಿ ವಿಯಲ್ಲಿ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ನಮ್ಮದು ಪೈಲ ಉದ್ದೇಶ ಗುರುಗಳು ಅಂದರೆ ಏನ, ಈ ನಮ್ಮ ದೇಶ ಮುಂದೆ ಹೋಗೋದು ಕಾರಣ ಅಂದರೆ ಪೈಲ ಎಜುಕೇಷನ್. ರೊಕ್ಕ, ಆಸ್ತಿ, ಬಂಗಾರ ಕಸ್ಕೋಬಹುದು, ವಿದ್ಯಾ ಯಾವಾಗೂ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ನಂದು ಒಂದು ಗುರಿ ಏನಿದೆ ಅಂದರೆ ಎಲ್ಲರಿಗೂ ಶಾಲೆ ಕಲ್ಸೋನು, ಎಲ್ಲರಿಗೂ ಚಲೋ ಮಾಡೋನು, ನಮ್ಮ ಗೌರ್ಮೆಂಟ್ ಸೌಲಭ್ಯ ಏನಿದೆ ಎಲ್ಲರಿಗೂ ಹೇಳೋನು ಅಂತ ನಾವೊಂದು ನನ್ನ ಗುರಿ ಇದೆ. ಅದು ಮುಂದೆ ಓಡಿಸ್ಕೊತ ಹೋಗ್ತೇನೆ. ಸ್ವಲ್ಪ ಎಲ್ಲಿದೆ ತಪ್ಪಾಕತ್ತಂದರೆ ಹಿರಿಯರ ಮಾರ್ಗದರ್ಶನ ನಮಗೆ ಕಿವಿ ಮಾತು ಹೇಳಬೇಕು, ನಾನು ಸುಧಾರಿಸ್ಕೊಂಡು ಹೋಗ್ತೇನೆ. ಅದರಿಂದ ನನಗೆ ಇವತ್ತು ಎಲ್ಲರೂ ಬಂದು ಧನ್ಯವಾದಗಳು, ನಮಸ್ಕಾರ. ಇಲ್ಲ, ನನ್ನ ಪರಂಪರೆ ಏನೈತೆ ಅಂದರೆ ನಮ್ಮ ಹುಡುಗರಿಗೆ ಅದ ಹೇಳಿದನು, ಎಲ್ಲರೂ ನಮ್ಮವರ, ಎಲ್ಲರೂ ನಮ್ಮಂತ ಬದುಕೊಂಡು ಹೋಗೋನು, ಎಲ್ಲರೂ ಶಿಕ್ಷಕರಾಗಿ ಎಲ್ಲ ಮಾಡಿರಿ. ಎಲ್ಲ ಶಿಕ್ಷಕ ಏನೈತಿ ನಮ್ಮ ಕಾನೂನು ಅಂಬೇಡ್ಕರ್ ಜಿ ಸಂವಿಧಾನ ಬರೆದ ಪ್ರಕಾರ ಕಾನೂನು ಚೌಕಟ್ಟದಾಗ ಎಲ್ಲರೂ ಕೂಡಿ ನಾವು ಇರೋನು. ಆ ಕಾನೂನು ಪ್ರಕಾರ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದಾರಂದರೆ, ನೀವು ಶಾಲೆ ಕಲಿಬೇಕಾದ್ರೆ ಚಲೋ ಶಾಲೆ ಕೋಚಿಂಗ್ ಹೋಗ್ರಿ. ಈಗಿನಲ್ಲ, 1400 ವರ್ಷ ಹಿಂದೆ ಹೇಳಿದ್ದು ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದರೆ ನಾವು ಶಾಲೆ ಕಲ್ತನ ಮುಂದೆ ಹೋಗಬಹುದು. ಅದರ ಸಂಬಂಧ ನಾನು ಇದು ರಾಜಕಾರಣದಾಗೇನು ಬೇಡ, ನೀ ಇದು ಟೀಚರ್ಗಳಿಗೆ ಸ್ವಲ್ಪ ಸಹಾಯ ಆಗ್ತೈತಿ ಅಂತ ಕೇಸಿ ನನಗೆ 2004 ನಮ್ಮದು SA ಪಟೇಲ್ ಸರ್ ಸಂಸ್ಥಾದಾಗ ನನಗೆ ಅಪಾರ್ಟ್ಮೆಂಟ್ ತೊಗೊಳಕ್ಕೆ ಹಚ್ಚಿರು. ಅದರ ನಂತರ ಹಂಗೆ ಮಾಡ್ಕೋತ ಹೋದ್ರು. ನಾನು ಸ್ವಲ್ಪ ಇಲ್ಲಿ ಆವಾಗಿನ ಧ್ಯಾನ ಇದು ಕಡಿಮೆ ಇತ್ತು.
ನಂತರ ಹೆಂಗೆ ಬಂದಾಗ ಜ್ಞಾನ ಹೆಚ್ಚು ಬಂತು. 2017ರಿಂದ 19 ತನಕ ನಾನು ಬೆಂಗಳೂರದಾಗ ಬಿದ್ದಿದ್ದೀನಿ. ಎಲ್ಲರೂ ಟೀಚರ್ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೇನೆ, ಎಲ್ಲರದು ಸಹಾಯ ಮಾಡಿದ್ದೇನೆ, ಇನ್ನು ಮುಂದೂ ಮಾಡ್ತೇನೆ. ನನ್ನ ಕಡೆ ಯಾರು ಬರ್ತಾರೋ ಅವ್ರು ಎಲ್ಲರೂ ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೆ ನಾನು ಸಹಾಯ ಮಾಡುವಷ್ಟು ಕೆಪಾಸಿಟಿ ಇದೆ. ನಿಮ್ಮದೆಲ್ಲ ನನಗೆ ಒಂದು ಕಳಕಳಿ ವಿನಂತಿ ಏನಂದರೆ ಹಿರಿಯರ ಮಾರ್ಗದರ್ಶನ ನನಗೆ ಬೇಕು, ಆಶೀರ್ವಾದ ಬೇಕು, ಪತ್ರಕರ್ತದ್ದು ಆಶೀರ್ವಾದ ಬೇಕು, ಹಿರಿಯರದ ಆಶೀರ್ವಾದ ಬೇಕು, ನಮ್ಮ ಮೌಲಾನಗಳದ್ದು ಆಶೀರ್ವಾದ ಬೇಕು, ಎಲ್ಲ ಶಾಲಿ ಮಾಸ್ತರ್ಗಳದ್ದು ಆಶೀರ್ವಾದ ಬೇಕು. ಅದು ಆಶೀರ್ವಾದ ಇದ್ದರೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾ ಅಂದರೆ ನಾ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇದ್ದರೆ ಮಾತ್ರ ನಾನು ಮುಂದೆ ಹೋಗ್ತೇನೆ. ಎಲ್ಲ ಇದ್ದರೆ ಅಂದರೆ ನಾನು ಮುಂದೆ ನನ್ನ ಬೆಳವಣಿಗೆ ಮಾಡ್ತೇನೆ. ನಂದು ಮಾರ್ಗದರ್ಶನ ನನ್ನ ಮನೆತನದಾಗೆ ನಾನು ಹುಡುಗರಿಗೆ ಇಟ್ಟು ಹೋಗಾಕತ್ತೇನೆ. ಯಾಕಂದ್ರೆ ನಾನು ಹಿಂದೂ ಕಾಲಕ್ಕೂ ಎಲ್ಲರೂ ನಾವು ಬಂದವರು ನಮ್ಮವರು. ಇತರ ಸಂಬಂಧ ಎಲ್ಲರೂ ಶಾಲಿ ಕಲಿಸ್ರಿ, ಎಲ್ಲರೂ ಬಂದವರಿಗೆ ಶಾಲಿ ಚಲೋ ಬುದ್ಧಿ ಹೇಳಿ ಅಂತ ಇತ್ತು ಮಾತು ಹೇಳಿ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.